ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಾ ಇದ್ರೆ ಇಲ್ಲಿ ಅವರನ್ನು ಸಾಕ್ತಾ ಇದೀವಿ, ಬಿರಿಯಾನಿ ತಿನ್ನಿಸ್ತಾ ಇದೀವಿ, ಕೆಲಸ ಕೊಡ್ತಾ ಇದೀವಿ, ID ಕೊಡ್ತಾ ಇದೀವಿ, ಎಲ್ಲ ರೇಷನ್ ಕಾರ್ಡ್ ಎಲ್ಲ ಕೊಡ್ತಾ ಇದೀವಿ, ಲೈಟು ನೀರು, ಆನಂದವಾಗಿರ್ರಿ, ಮಜಾ ಮಾಡ್ಕೊಂಡಿರ್ರಿ, ಮನೆ ಕೊಡ್ತಾ ಇದ್ದಾರೆ. ಕೋಗಿಲದಲ್ಲಿ 157 ಮನೆಗಳನ್ನ ಸರ್ಕಾರನೇ ಕೆಡವಾಯ್ತು. ಮೊದಲನೇ ಕೆಲಸ ಒಳ್ಳೇದ್ ಮಾಡಿದ್ದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ, ಅಭಿನಂದನೆ ಹೇಳ್ತಾ ಇದ್ದೀನಿ. 157ದಲ್ಲಿ ಇವತ್ತು 26 ಜನರಿಗೆ ಮಾತ್ರ ಮನೆ ಕೊಟ್ಟಿದ್ದೀರಿ. ಯಾಕೆ? ಇನ್ನು ಉಳಿದವ್ರಿಗೆ ಯಾಕಿಲ್ಲ? ಅವ್ರು ಯಾರು? ಎಲ್ಲಿಂದ ಬಂದ್ರು? ಎಲ್ಲಿ ಹೋದ್ರು? ಯಾರನ್ನ ಬಚ್ಚಿಟ್ಟಿದ್ದೀರಿ? ಎಲ್ಲಿ ಬಚ್ಚಿಟ್ಟಿದ್ದೀರಿ ಅವ್ರನ್ನ ಯಾಕೆ ಶೋಧನೆ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನೀವೇ ಹೇಳಿದ್ರಿ 157 ಜನರಿಗೆ ನಾವು ಬೇರೆ ಮನೆ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ಹೇಳಿದಂತವ್ರು ಬರೀ 26 ಜನರಿಗೆ ಮಾತ್ರ ಕೊಟ್ರಲ್ಲ. ಯಾಕೆ 26 ಜನ ಮಾತ್ರ ಇಲ್ಲಿ ಅಧಿಕೃತವಾಗಿ ಕರ್ನಾಟಕದವರು ಇದ್ರು, ಉಳಿದವರೆಲ್ಲರೂ ರೋಹಿಂಗ್ಯಾಗಳು, ಪಾಕಿಸ್ತಾನಿಗಳು, ಬಾಂಗ್ಲಾದೇಶಗಳು ಇದ್ರು. ಅದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಬಿಟ್ರು. ಅಷ್ಟೇ ಅಲ್ಲ, ಅವರನ್ನ ಓಡಿಸ್ಬಿಟ್ರು. ಎಲ್ಲಿ ಓಡಿಸಿದಿರಿ? ಇದೇ ಜಮೀರನ ಕ್ಷೇತ್ರದ ಒಳಗಡೆ ಇದ್ದಾರೆ.